ನೋವಿನ ಘಟನೆ. ಒಂದು ತಿಂಗಳ ಹಿಂದೆನೆ ನಡೆದಂತಹ ಘಟನೆ ಮತ್ತೆ ಇದು ಮರುಕಳಿಸಿದೆ. ಹುಬ್ಬಳ್ಳಿ ಅಂತಂದ್ರೆ ಕರ್ನಾಟಕದ ಕೇಂದ್ರ, ಈ ಉತ್ತರ ಕರ್ನಾಟಕದ ಕೇಂದ್ರ ಬಿಂದು ಹುಬ್ಬಳ್ಳಿ. ಇಂಥ ಒಂದು ನಗರದಲ್ಲಿ ಈ ರೀತಿ ಮರುಕಳಿಸಿದ ರೀತಿಯಲ್ಲಿ ಕಾನೂನು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ. ಮತ್ತು ಈಗಾಗಲೇ ಈ ರೀತಿ ಘಟನೆ ಆದಾಗ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿ ಮತ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅಂದ್ರೆ ಆ ವ್ಯಕ್ತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದು ಅತ್ಯಂತ ಬಡ ಕುಟುಂಬ. ಇದು ನಾವು ನಮ್ಮ ಆತ್ಮೀಯ ಪೂಜ್ಯರಾಗಿರುವಂತಹ ಅಂಬಿಗರ ಚೌಡಯ್ಯ ಸ್ವಾಮೀಜಿ ಜೊತೆಗೆ ಮಾತನಾಡಿದ್ದೇವೆ. ಈ ಅತ್ಯಂತ ಬಡ ಕುಟುಂಬ ಅವರ ಅಜ್ಜಿಯರ ಜೊತೆಗೆ ಇರುವುದು. 4 ಜನ ಹೆಣ್ಮಕ್ಳು ಅವರು. ಇವತ್ತು ನಾವೆಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಬಗ್ಗೆ ಮಾತನಾಡ್ತೀವಿ ಅಷ್ಟೇ. ಅಂತ ನಮ್ಮ ಹೆಣ್ಮಕ್ಕಳಿಗೆ ಧೈರ್ಯವನ್ನು ತುಂಬುವಂಥದ್ದು, ಅವರಿಗೆ ಸಹಾಯ ಮಾಡುವಂಥದ್ದು, ಅವ್ರ ಜೊತೆಗೆ ನಿಲ್ಲುವಂಥ ಕಾರ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಆ ಕುಟುಂಬ ಬಾಡಿಗೆ ಮನೆಯಲ್ಲಿದೆ, ಅವರಿಗೆ ಒಂದು ಸುಸಜ್ಜಿತವಾದ ಮನೆಯನ್ನ ಕೊಡುವಂತ ಕಾರ್ಯ ಆಗಬೇಕು. ಮತ್ತು ಆ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡುವಂತ ಕೆಲಸ ಆಗಬೇಕು. ಸಾಧ್ಯ ಆದ್ರೆ ಅವರಿಗೆ ಶಿಕ್ಷಣದ ಆಧಾರದ ಮೇಲೆ ಯಾವುದಾದ್ರೂ ಒಂದು ನೌಕರಿಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸರ್ಕಾರಿ ನೌಕರಿಯನ್ನ ಕೊಟ್ರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಅತ್ಯಂತ ಹಿಂದುಳಿದ ಕುಟುಂಬಗಳು ಇವೆಲ್ಲ. ನೋಡಿ, ನಾವು ಎಲ್ಲ ಈ ಭಾಗಕ್ಕೆ ಬಂದಾಗ ಎಷ್ಟು ನೋವು ಆಗುತ್ತೆ. ಆ ಮಕ್ಕಳಿಗೆ ಧೈರ್ಯವನ್ನು ಮೆಚ್ಚಬೇಕು. ಅವ್ರ ತಂದೆ ಇಲ್ಲ, ತಾಯಿ ಇಲ್ಲ, ಅಜ್ಜಿ ಜೊತೆಗೆ ಅವ್ರು ಇರೋದ್ರಿಂದ ಅಂತ ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನು ಕೊಡುವಂತಹದ್ದು, ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಮತ್ತು ನಾವೆಲ್ಲ ಮಾಡಬೇಕು. ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ.